ಶರಣಾರ್ಥಿಗಳು. ಸ್ನೇಹಿತರೆ, ಭಾರತ ಮೌಢ್ಯಾಚರಣೆಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿರತಕ್ಕಂಥ ದೇಶ. ವೈದಿಕ ಮೌಢ್ಯಗಳು ಈ ನೆಲವನ್ನ ಶತಮಾನಗಳಿಂದ ಶೋಷಣೆ ಕಾಡ್ತಾ ಬಂದಿರೋದು ನಾವೆಲ್ಲ ನೋಡಿದ್ದೇವೆ. ಈಗ ಇನ್ನೇನು ಒಂದು ಸ್ವಲ್ಪ ದಿವಸಲ್ಲೇ ಅಂಥವೇ ಒಂದು ಸಮೂಹ ಮೌಢ್ಯವನ್ನು ಸೃಷ್ಟಿಸಿರತಕ್ಕಂಥ ಸಾರ್ವಜನಿಕ ಗಣೇಶೋತ್ಸವ ತಮ್ಮೆದುರುಗಡೆ ಬರ್ತಾ ಇದೆ. ಗಣೇಶ ನಮ್ಮ ಆರಾಧ್ಯ ದೈವ. ಭಕ್ತಿ ನಮ್ಮ ಒಂದು ಇಂಟಿಗ್ರಿಟಿ, ನಮ್ಮ ಒಂದು ಬಲ. ದೇವರನ್ನ ಆರಾಧಿಸುವ ಹಕ್ಕು ನಮಗೆ ಸಂವಿಧಾನವೂ ಕೊಟ್ಟಿದೆ. ಆದರೆ ನಾವು ನಮ್ಮ ಮನೆಗಳಲ್ಲಿ ನಮ್ಮ ನಂಬಿಕೆಯ ಯಾವುದೇ ಧರ್ಮವಾಗಲಿ ದೇವರಾಗಲಿ ಆರಾಧಿಸುವ ಆಚರಿಸುವ ಎಲ್ಲ ಹಕ್ಕುಗಳು ನಮಗಿದಾವೆ. ಸಾರ್ವಜನಿಕ ಗಣೇಶೋತ್ಸವ ಅನ್ನುವಂಥದ್ದು ಇವತ್ತು ಯಾವ ರೀತಿಯ ಪಿಡುಗಾಗಿ ನಮ್ಮ ಸಮಾಜವನ್ನ ಕಾಡ್ತಿದೆ ಅನ್ನೋದು ನಾವು ಬಹಳ ಚಿಂತಿತರಾಗಿ ವಿಚಾರಿಸಬೇಕಾಗಿದೆ. ನಾವು ರಸ್ತೆಯಲ್ಲಿ ಹೋಗುವಾಗ ರಸ್ತೆಗಳಿಗೆ ದೊಡ್ಡ ದಿನ್ನೆಗಳನ್ನ, ಕಲ್ಲುಗಳನ್ನ, ಮುಳ್ಳುಗಳನ್ನ ಅಡ್ಡಲಾಗಿ ಹಾಕಿ ನಮ್ಮ ಗಾಡಿಗಳನ್ನ, ವಾಹನಗಳನ್ನ ತಡೆದು ಗಣಪತಿಯ ಪಟ್ಟಿ ಕೊಡ್ರಿ, ಚಂದ ಕೊಡ್ರಿ ಅಂತ ಕೇಳ್ತಕ್ಕಂಥ ಕಲ್ಚರ್. ಹಾಗೆಯೇ ಡಿಜೆ, ಬಹಳ ಕರ್ಕಶವಾಗಿ ಶಬ್ದ ಮಾಡತಕ್ಕಂಥ ಡಿಜೆಯನ್ನ ಹಾಕ್ತಾ ಬಹಳ ಅಸಭ್ಯವಾಗಿ ನರ್ತಿಸ್ತಾ ಗಣೇಶನ ಮೆರವಣಿಗೆ ಮಾಡತಕ್ಕಂಥ ಯುವ ಸಮೂಹ ಕಳೆದ 18 ವರ್ಷಗಳಲ್ಲಿ ಭಾರತೀಯ ಸಂಸ್ಕೃತಿಯ ನಾಶಕ್ಕೆ ಮಾಡತಕ್ಕಂಥ ಷಡ್ಯಂತ್ರಗಳಲ್ಲಿ ಇದು ಕೂಡ ಒಂದು. ಭಾರತೀಯ ನಾಗರಿಕತೆ, ಸಭ್ಯತೆ ಏನಿದೆಯೋ ಈ ಧರ್ಮದ ಅಮಲಿನಲ್ಲಿ ಹೇಗೆ ಕಳೆದು ಹೋಗ್ತಾ ಇದೆ ಅನ್ನೋದನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಒಬ್ಬ ದುರ್ಬಲ ಹೃದಯದ ರೋಗಿ ಆ ಡಿಜೆ ಶಬ್ದಕ್ಕೆ ಸತ್ತು ಹೋಗುವಷ್ಟು ಕರ್ಕಶವಾದ ಶಬ್ದ. ಇದು ಯಾವ ದೇವರ ಆರಾಧನೆಯ ಸ್ವರೂಪವೂ ಅಲ್ಲ, ರೀತಿಯೂ ಅಲ್ಲ, ಯಾವ ಧರ್ಮದ ಸಭ್ಯತೆಯೂ ಅಲ್ಲ ಅನ್ನೋದನ್ನ ನಾವು ಮನಗಾಣಬೇಕು. ಸಾರ್ವಜನಿಕರಿಂದ ಸಿಕ್ಕಾಪಟ್ಟೆ ಹಣವನ್ನ ಸಂಗ್ರಹ ಮಾಡಿ ನಮ್ಮ ಯುವಕರು ಡ್ರಗ್ಸ್ ಅಡಿಕ್ಟ್ ಮಾಡ್ತಾ, ಇನ್ನೊಂದು ಧರ್ಮದ ಪ್ರಾರ್ಥನಾ ಮಂದಿರಗಳ ಎದುರುಗಡೆ ಬಹಳ ಅಸಭ್ಯವಾಗಿ ವರ್ತನೆಯನ್ನು ಮಾಡ್ತಾ ಈ ಉತ್ಸವಗಳು ಮಾಡುವ ಮೂಲಕ ನಾವು ಯಾವ ಸಂಸ್ಕೃತಿಯನ್ನು ರಕ್ಷಣೆ ಮಾಡಲು ಹೊರಟಿದ್ದೇವೆ ಅನ್ನೋದನ್ನ ಬಹಳ ಚಿಂತಿತ ರೂಪದಲ್ಲಿ ನಾವು ನೋಡ್ಬೇಕಾಗ್ತದೆ. ಅಸಲಿಗೆ ಈ ಸಾರ್ವಜನಿಕ ಗಣೇಶೋತ್ಸವ ಅನ್ನೋದು ಆರಂಭ ಆಗಿದ್ದಾದರೂ ಹೇಗೆ? ಗಣೇಶನನ್ನು ಆರಾಧಿಸುವ ಪದ್ಧತಿ ಪುರಾತನ ಕಾಲದಿಂದಲೂ ಭಾರತೀಯರಲ್ಲಿದೆ. ನಾವೆಲ್ಲರೂ ಗಣೇಶ ಚತುರ್ಥಿಗೆ ನಮ್ಮ ಮನೆಗಳಲ್ಲಿ ಗಣೇಶನನ್ನಿಟ್ಟು ಆರಾಧಿಸುವ ಪದ್ಧತಿ ಇದೆ. ಆದರೆ ರಸ್ತೆಗಳನ್ನ ಬ್ಲಾಕ್ ಮಾಡಿ ಅಲ್ಲಿಯ ಎಲ್ಲ ಸಂಚಾರವನ್ನ ನಿರ್ಬಂಧಗೊಳಿಸಿ ಸಾರ್ವಜನಿಕವಾಗಿ ಗಣೇಶೋತ್ಸವನ್ನ ಆಚರಣೆ ಮಾಡುವ ಪದ್ಧತಿ ಯಾವಾಗಿನಿಂದ ಬಂತು ಮತ್ತು ಯಾಕೆ ಬಂತು ಅನ್ನೋದು ಸ್ವಲ್ಪ ನಾವು ಐತಿಹಾಸಿಕ ಹಿನ್ನೆಲೆ ತಿಳ್ಕೊಳ್ಬೇಕು. ಇದು 1892ರಲ್ಲಿ ಬಾಹು ಸಾಹೇಬ್ ಲಕ್ಷ್ಮಣ್ ಜವಳೆ ಅನ್ನುವಂಥ ವ್ಯಕ್ತಿ ಪುಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ಗಣೇಶನನ್ನ ಕೂರಿಸುವ ಮೂಲಕ ಈ ಪದ್ಧತಿಗೆ ನಾಂದಿ ಹಾಡ್ತಾನೆ. ಆನಂತರ ಅಂದ್ರೆ ಒಂದೇ ವರ್ಷದಲ್ಲಿ 1893ರಲ್ಲಿ ಬಾಲ್ ಗಂಗಾಧರನಾಥ್ ತಿಲಕ್ ಅನ್ನುವಂಥ ಒಬ್ಬ ವ್ಯಕ್ತಿ ತನ್ನ ಕೇಸರಿ ಪತ್ರಿಕೆಯಲ್ಲಿ ಪುಣೆಯಲ್ಲಿ ಇದರ ಕುರಿತು ಬಹಳ ದೊಡ್ಡದಾಗಿ ಬರೆದು ಇದಕ್ಕೆ ಒಂದು ಬಹಳ ದೊಡ್ಡ ಸಾಮೂಹಿಕ ಸ್ವರೂಪವನ್ನು ಕೊಡ್ತಾನೆ. ಆತ ಕೊಡುವ ಕಾರಣ ಏನು ಅಂದ್ರೆ, ಬ್ರಿಟಿಷರು ಆ ಮೊದಲು 10-20 ಜನ ಭಾರತೀಯರು ಒಂದ್ ಕಡೆ ಸೇರೋದನ್ನ ನಿಷೇಧ ಮಾಡಿರ್ತಾರೆ. ಧರ್ಮದ ಹೆಸರಿನಲ್ಲಿ ಸೇರಿಸಿದ್ರೆ ಅವರಿಗೆ ನಿಷೇಧ ಮಾಡಕ್ ಆಗೋದಿಲ್ಲ ಅನ್ನುವ ಕಾರಣವನ್ನು ಇಟ್ಟುಕೊಂಡು ಆತ ಸಾರ್ವಜನಿಕ ಗಣೇಶೋತ್ಸವನ್ನ ರಸ್ತೆಗಳಲ್ಲಿ ಗಣೇಶ ಕೂರಿಸುವ ಮೂಲಕ ಭಾರತೀಯರನ್ನು ಒಗ್ಗೂಡಿಸಿ ಸ್ವತಂತ್ರ ಚಳವಳಿಗೆ ಅವರನ್ನ ಪ್ರೇರೇಪಿಸುವ ಸಲುವಾಗಿ ಸಾರ್ವಜನಿಕ ಗಣೇಶೋತ್ಸವ ಆರಂಭ ಮಾಡದೆ ಅಂತ ಆತ ಹೇಳ್ಕೊಳ್ತಾನೆ. ಇದು ಒಂದು ಮೇಲ್ನೋಟಕ್ಕೆ ಕಾಣುವ ಕಾರಣ, ಆದರೆ ಅಸಲಿ ಕಾರಣ ಬೇರೆ ಇದೆ. 1869ರಲ್ಲಿ ಈ ದೇಶ ಕಂಡ ಮಹಾರಾಷ್ಟ್ರ ರಾಜ್ಯದ ಬಹಳ ದೊಡ್ಡ ಪ್ರಗತಿಪರ ಚಿಂತಕ, ಒಬ್ಬ ದಾರ್ಶನಿಕ ಮಹಾತ್ಮ ಜ್ಯೋತಿಬಾ ಫುಲೆ. ಮಹಾತ್ಮ ಜ್ಯೋತಿಬಾ ಫುಲೆ ಕೃಷಿರತ್ನ ಬಹುಜನ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿಯನ್ನ ಅವರು ಕಂಡುಹಿಡಿತಾರೆ. ಮಹಾತ್ಮ ಫುಲೆ ಅವರು ಹೀಗೆ ತಿರುಗಾಡ್ತಾ ಮರಾಠ ಸಾಮ್ರಾಜ್ಯವನ್ನ ಕಟ್ಟಿ ಆಳಿದಂತ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸಮಾಧಿ ಅನಾಥವಾಗಿ ಬಿದ್ದಿರ್ತದೆ, ಯಾರಿಗೂ ಗೊತ್ತಿರೋದಿಲ್ಲ. ಅಂತ ಒಂದು ಸಮಾಧಿಯನ್ನು ಅವರು ಕಂಡುಹಿಡಿತಾರೆ. ಮುಂದೆ ಅವರು 1870ರಲ್ಲಿ ಶಿವಾಜಿ ಜಯಂತಿಯನ್ನ ಮಹಾರಾಷ್ಟ್ರದಲ್ಲಿ ಆರಂಭ ಮಾಡ್ತಾರೆ. ಶಿವಾಜಿ ಒಬ್ಬ ಬಹುಜನ ಸಾಮ್ರಾಟನಾಗಿದ್ದ. ಆತನ ಸಾಮ್ರಾಜ್ಯದಲ್ಲಿ ಎಲ್ಲ ಧರ್ಮದ, ಎಲ್ಲ ಜಾತಿಯ ಜನರಿದ್ರು. ಆತ ಕೃಷಿ ಪ್ರಧಾನವಾದ ಸಮಾಜಗಳನ್ನ ಪ್ರತಿನಿಧಿಸುತ್ತಿದ್ದ, ಬಹುಜನರನ್ನ ಪ್ರತಿನಿಧಿಸುತ್ತಿದ್ದ. ಆತನ ಆಡಳಿತಕ್ಕೆ ಅತ್ಯಂತ ಹೆಚ್ಚಿನ ಆತಂಕಗಳನ್ನ ಆರ್ಯ ಸನಾತನಿಗಳು ಸೃಷ್ಟಿಸಿದ್ರು. ಆತನಿಗೆ ಪಟ್ಟಾಭಿಷೇಕ ಮಾಡಲು ನಿರಾಕರಿಸಿದ್ರು. ಈ ಪೇಶ್ವೆಗಳು ಕೊನೆಗೆ
ಆತನ ಆಶ್ರಯವನ್ನು ಪಡೆದು ಆತನ ಸಾಮ್ರಾಜ್ಯವನ್ನ ನಾಶ ಮಾಡಿದ್ರು ಅನ್ನುವ ವಿಷಯ ಜನತೆಗೆ ಹೇಳುವ ಕೆಲಸ ಫುಲೆ ಅವರು ಆರಂಭ ಮಾಡಿದ್ರು ಶಿವಾಜಿ ಜಯಂತಿಯ ಮೂಲಕ. ಇದರಿಂದ ಅತಿ ಹೆಚ್ಚು ಕಂಗಾಲಾದವರು ಬಾಲ ಗಂಗಾಧರನಾಥ್ ತಿಲಕ್. ಶಿವಾಜಿ ಜಯಂತಿಯನ್ನ ಕೌಂಟರ್ ಮಾಡೋ ಸಲುವಾಗಿ, ಅದನ್ನು ವಿರೋಧಿಸುವ ಸಲುವಾಗಿ, ಅದನ್ನು ನಗಣ್ಯಗೊಳಿಸುವ ಸಲುವಾಗಿಯೇ ದೇಶಭಕ್ತಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಹೆಸರಿನಲ್ಲಿ ಮುಂದೆ 10-20 ವರ್ಷದಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನ ಮಹಾರಾಷ್ಟ್ರದ ಪುಣೆಯಲ್ಲಿ ಆರಂಭ ಮಾಡಿದ್ರು ಅನ್ನೋದು ನಾವೆಲ್ಲ ಮನಗಾಣಬೇಕು. ಅಸಲಿ ಕಾರಣ ಸಾರ್ವಜನಿಕ ಗಣೇಶೋತ್ಸವದು ಇದು. ಗಣೇಶನನ್ನ ಆರಾಧನೆ ಮಾಡೋದಕ್ಕೆ ಯಾರೂ ನಿರ್ಬಂಧ ಹೇರತಕ್ಕದ್ದಲ್ಲ, ಹೇರಲೇಬಾರದು. ಅದು ನಮ್ಮ ನಂಬಿಕೆ. ನಾವು ನಮ್ಮ ಮನೆಯಲ್ಲಿ ಗಣೇಶನ ಉತ್ಸವ ಶತಮಾನಗಳಿಂದ ಮಾಡ್ಕೊಂಡು ಬಂದಿದ್ದೇವೆ. ಗಣೇಶನ ಆರಾಧನೆಯನ್ನ ಮಾಡ್ಕೊಂಡು ಬಂದಿದ್ದೇವೆ ಭಾರತೀಯರು. ಮಾಡದೇ ಇರೋರು ಇರಲಿ. ಆದರೆ ರಸ್ತೆಗಳಲ್ಲಿ ಸ್ವತಂತ್ರದ ಹೆಸರಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಮಾಡಲು ತಿಲಕ್ ಮಾಡಿದ ಹುನ್ನಾರ ಕೇವಲ ಶಿವಾಜಿ ಜಯಂತಿಯನ್ನ ಕೌಂಟರ್ ಮಾಡೋದು, ಶಿವಾಜಿಯ ವಿಚಾರಗಳು ಜನತೆಗೆ ತಿಳಿದಂತೆ ಮಾಡೋದು ಆಗಿತ್ತು ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ಬೇಕಾದಂತ ಅಂಶ. ಒಂದು ವೇಳೆ ಆ ಅಂಶವನ್ನು ನಾವು ಪರಿಗಣಿಸದೆ ಬೇಡ ಅಂತ ಬಿಟ್ಟುಕೊಂಡ್ರೆ, ತಿಲಕ್ ಅವರು ನಿಜವಾಗಿಯೂ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನರನ್ನು ಪ್ರೇರೇಪಿಸಲು, ಒಂದುಗೂಡಿಸಲು ಸಾರ್ವಜನಿಕ ಗಣೇಶೋತ್ಸವ ಮಾಡಿದ್ದಾರೆ ಅಂತ ಒಂದಷ್ಟು ಕ್ಷಣ ಒಪ್ಕೊಂಡ್ ಬಿಡೋಣ. ನಮಗೆ ಈಗ ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳು ಕಳೆದು ಹೋದು. ಇವತ್ತು ಈ ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವದ ರೂಪದಲ್ಲಿ ಆಚರಣೆ ಮಾಡುವ ಅಗತ್ಯ ಇದೆಯೇ ಅನ್ನುವ ಜಿಜ್ಞಾಸೆ ಮೂಡಬೇಕು. ಆ ಚಿಂತನೆ ನಮ್ಮೊಳಗೆ ಬರಬೇಕು. ಒಂದನೇದ್ದು. ಎರಡನೇದ್ದು, ನಾವು ಸಾರ್ವಜನಿಕ ಗಣೇಶೋತ್ಸವ ಮಾಡಿದ್ರು ಮಾಡೋಣ. ಬೇರೆ ಯಾವುದೋ ಧರ್ಮದವರು ರಸ್ತೆಯಲ್ಲಿ ನಮಾಜ್ ಮಾಡ್ತಾರೆ, ಇನ್ನೊಬ್ರು ಬೇರೆ ಏನೋ ಮಾಡ್ತಾರೆ, ಅದಕ್ಕೆ ನಾವು ಕೌಂಟರ್ ಆಗಿ ಮಾಡ್ತೀವಿ ಅನ್ನುವ ಒಂದು ಕಾರಣವನ್ನು ಇಟ್ಟುಕೊಂಡು ಮಾಡಿದ್ರು ಮಾಡ್ಲಿ. ಅದು ಒಂದು ಸಭ್ಯತೆಯಲ್ಲಿ, ಒಂದು ಸಂಸ್ಕಾರದಲ್ಲಿ, ಒಂದು ಸಂಸ್ಕೃತಿಯ ರಕ್ಷಣೆಯ ಹಾದಿಯಲ್ಲಿ ಯಾರು ಭಕ್ತರಿದಾರೋ, ಯಾರು ಸ್ವಯಂ ಪ್ರೇರಿತರಾಗಿ ಹಣವನ್ನ ಕೊಡ್ತಾರೋ, ಚಂದವನ್ನು ಕೊಡ್ತಾರೋ, ಅವ್ರ ಹಣವನ್ನು ತಗೊಂಡು ಬಹಳ ಸಭ್ಯತೆಯಿಂದ ಅಲ್ಲಿ ಕಲ್ಚರ್ನ ಕಲಿಸ್ತಕ್ಕಂಥ 5 ದಿನನೋ 9 ದಿನನೋ ಗಣೇಶನ ಪೆಂಡಾಲ್ನಲ್ಲಿ ಜನರನ್ನ ಕರೆಸಿ ಅವರಿಗೆ ಧಾರ್ಮಿಕ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು, ದೇಶಭಕ್ತಿಯನ್ನು ಕೊಡ್ತಕ್ಕಂಥ ಕೆಲಸಗಳು ಆಗ್ತಾ ಇದಾವ? ಇಲ್ಲ. ಎಲ್ಲಾ ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ಆಗ್ತಾ ಇರೋದು ಅಸಭ್ಯವಾದ ನೃತ್ಯಗಳು, ಅಸಭ್ಯವಾದಂತಹ ಕಾರ್ಯಕ್ರಮಗಳು, ಅಸಭ್ಯವಾಗಿ ನರ್ತಿಸೋದು, ಹಿಂಸೆ ಮತ್ತು ಒತ್ತಾಯಪೂರ್ವಕವಾಗಿ ಹಣವನ್ನ ವಸೂಲಿ ಮಾಡತಕ್ಕಂಥದ್ದು. ಇದು ಬಹುತೇಕವಾಗಿ ನಡೀತಕ್ಕಂಥದ್ದು. ಎಲ್ಲೋ ಅಪವಾದ ಎನ್ನುವಂತೆ 1-2 ಜನ ಒಳ್ಳೆಯ ಉದ್ದೇಶವಿಟ್ಕೊಂಡು ಮಾಡುವಂತವ್ರು ಇರಬಹುದು. ಆದರೆ ಸಾರ್ವತ್ರಿಕವಾಗಿ ಈ ಸಾರ್ವಜನಿಕ ಗಣೇಶೋತ್ಸವ ಒಂದು ಸಾಂಕ್ರಾಮಿಕ ರೋಗದಂತೆ ಭಾರತೀಯ ಮೂಲ ಸಂಸ್ಕೃತಿಯನ್ನು ನಾಶ ಮಾಡಲು ಹೇಗೆ ಇವತ್ತು ಪ್ರೇರೇಪಣೆ ಕೊಡ್ತಾ ಇದೆ, ಇದು ಯಾವ ಕಾಲಘಟ್ಟದಲ್ಲಿ ಆರಂಭ ಆಯಿತು, ಇದರ ಐತಿಹಾಸಿಕ ಹಿನ್ನೆಲೆ ಏನು, ಹುನ್ನಾರಗಳೇನು ಅನ್ನೋದನ್ನ ನಾವು ತಿಳ್ಕೊಂಡು ಭಾರತೀಯರಾಗಿ ಬದಲಾಗುವ ಅಗತ್ಯ ಇದೆ ಅಂತ ನನಗನ್ನಿಸ್ತದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.